ತಲಾ ಫಾರ್ ಅ ರೀಸನ್ CSK ಔಟ್ ಆಫ್ ಸೀಸನ್. ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ ತರ ರುಬ್ಬಿಟ್ರಲ್ಲ ಗುಜರಾತ್ ಅವ್ರನ್ನೇ ನಿಮ್ಗೆ. ನಮ್ ಬಾಸ್ ಹೋದ ವರ್ಷ ಒಂದ್ಸತಿ ಹುಷ್ ಅಂದಿದೆ ಅಷ್ಟೇ. ಈಗ ಬಂದವರೆಲ್ಲ ಬೆಟ್ಟಿಗೆ ಬಿಟ್ಟು ಹೋಯ್ತವ್ರ ನಿಮ್ಗೆ. ಇಡ್ತವ್ರೆ ಬಿಡು ಹೋಗ್ಲಿ. ಫೇರ್ ಪ್ಲೇ ಆಡ್ಬೇಕೆ ಕೇಳಿದ್ಯಾ? ಹೋಗ್ಲಿ, ಇದುವರೆಗೂ ಫೇರ್ ಪ್ಲೇ ಆಡ್ ಹೆಂಗಿದೆ ಅಂತ ನೋಡಿದ್ಯಾ? ಲೋ ಅಪ್ಪಿ, IPL ಅನ್ನೋ ಸ್ಕೂಲಲ್ಲಿ ನೀವು ಫಸ್ಟ್ ಬೆಂಚರ್ಸ್ ಇದ್ದಂಗೆ ಬರ್ತೀರಾ, ಆಡ್ತೀರಾ, ಅಂಪೈರ್ ಬಕೆಟ್ ಇಟ್ಬಿಟ್ಟು ಅವಾರ್ಡ್ ಇಸ್ಕೊಂಡು ಹೋಯ್ತೀರಾ. ಅದೇ ನಾವು ಲಾಸ್ಟ್ ಬೆಂಚರ್ಸ್ ಇದ್ದಂಗೆ ಗೆದ್ಮೇಲೆ ಸಿಂಬಲ್ ತೋರಿಸ್ತೀವಿ, ಕ್ಯಾಚ್ ಔಟ್ ಮಾಡಿದ್ಮೇಲೆ ನಕ್ಕನಂತೀವಿ ಇಂಡೈರೆಕ್ಟ್ ಆಗಿ. 6 ಹೊಡೋದ್ಮೇಲೆ ನೀನೇ ಅರ್ಥ ಮಾಡ್ಕೊಬೇಕು. ಯಾವನಾರು ಜಾಸ್ತಿ ಮಾತ್ರ ಅಲ್ಲೇ ಹೊಡೆಯೋ ತರ ಹೋಯ್ತೀವಿ. ಆಡಿ ಸುಸ್ತಾಗಿ ನಿದ್ದೆ ಬಂದ್ರೆ ಅಲ್ಲೇ ಮಲ್ಕಂತೀವಿ ಗ್ರೌಂಡ್ ಅಲ್ಲಿ. ಬೆಡ್ ಗಿಡ್ ಎಲ್ಲ ಏನ್ ಬೇಡ, ತಲ್ದಿಂಬಿದ್ರೆ ಸಾಕು. ಯಾರು ನಮ್ಗೆ ಯಾವ ತರ ಉರ್ಸ್ತಿರ್ತಾರೋ ನಾವು ಅವ್ರಿಗೆ ಅದೇ ತರ ಉರ್ಸ್ತೀವಿ. ನೀವುಗಳ ಅಂಪೈರ್ ನೋಡಿದ್ರೆ ಸಲ್ಯೂಟ್ ಹೊಡ್ಬಿಟ್ಟು ಹೋಯ್ತೀರಾ. ನಾವ್ ಆಡ್ಬೇಕಾದ್ರೆ ಒಂಚೂರ ಡೌಟ್ ಬಂದ್ರೆ ಹೋಗಿ ಅಂಪೈರ್ ಹತ್ರ ಬಾಲ್ ಕಿತ್ಕೊಂಡು ಬಾಲ್ ಸರಿಗೈತಾ ಇಲ್ವಾ ಚೆಕ್ ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ ನಿಮ್ಗೆ ಮೀಟರ್ ಐತಾ? ಮೀಟರ್ ಇಲ್ಲ ಬೇಡಪ್ಪ, ನಾವೆಲ್ಲ ಡೀಸೆಂಟ್ ಆಗಿ ಆಡ್ತೀವಿ. ಯಾಕೆ ಹೇಳು, ಫೇರ್ ಪ್ಲೇ ತಗೊಂಡು ನಿಮ್ ತಿಕ್ ಹಿಡ್ಕೊಬೇಕಲ್ಲ.